ಮೊದಲು ಹೇಳ್ತೀನಿ. 2017-18ರಲ್ಲಿ ಕಟುವಾಯಿಯಲ್ಲಿ ಅತ್ಯಾಚಾರ ನಡೀತು. ಆದರೆ ಅದಕ್ಕೆ ಮಾಡಿದಂಥದ್ದು ಏನು ಅಂತ ಹೇಳಿದ್ರೆ, ದೇಶದಲ್ಲೆಲ್ಲರೂ ಮೇಣದ ಬತ್ತಿ ಹಿಡ್ಕೊಂಡ್ವಿ, ಪ್ರತಿಭಟನೆ ಮಾಡಿದ್ವಿ. 2017-18ರಲ್ಲಿ ಉನ್ನಾವಲ್ಲಿ ಅತ್ಯಾಚಾರ ಪ್ರಕರಣ ಆಯಿತು. ಅವಾಗ ಏನು ಮಾಡಿದ್ವಿ, ಮತ್ತೆ ಮೇಣದ ಬತ್ತಿ ಹಿಡ್ಕೊಂಡ್ವಿ, ಪ್ರತಿಭಟನೆ ಮಾಡಿದ್ವಿ. 2019ರಲ್ಲಿ ಹೈದರಾಬಾದಲ್ಲಿ ಪ್ರತಿಭಟನೆ ಆಯಿತು. ಅವಾಗಲೂ ಏನೂ ಮಾಡಲಿಲ್ಲ, ನಾವು ಹೋದ್ವಿ, ಕ್ಯಾಂಡಲ್ ಹಿಡ್ಕೊಂಡ್ವಿ, ನಮಗೆ ನ್ಯಾಯ ಕೊಡಿಸಿ ಅಂದ್ವಿ. ಅದೇನಾಯಿತು ಅದು ಅಲ್ಲಿಗೆ ಕೈ ಬಿಟ್ವಿ. ಮತ್ತು 2020ರಲ್ಲೂ ಅತ್ಯಾಚಾರ ಆಯಿತು. ಆವಾಗಲೂ ಇದೇ ಕತೆ. 2024ರಲ್ಲೂ ಸೇಮ್ ಕೇಸ್ ಒಂದು ಕಾಲೇಜಲ್ಲಿ ನಡೀತು. ಆವಾಗಲೂ ಕ್ಯಾಂಡಲ್ ಹಿಡ್ಕೊಂಡು ಪ್ರತಿಭಟನೆ. ಇವಾಗ 2026ರಲ್ಲಿ 13 ವರ್ಷದ ಹುಡುಗಿ ಮೇಲೆ 30 ಜನ ಸೇರ್ಕೊಂಡು ರೇಪ್ ಆಗಿದೆ ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಸಿಗುತ್ತೋ ನಂಗೆ ಗೊತ್ತಿಲ್ಲ. ಯಾಕಂದರೆ ಇದಿಷ್ಟು ಕೊಲೆ ಪ್ರಕರಣಗಳು ಸುಮಾರು 8-9 ವರ್ಷಗಳಿಂದ ನಡ್ಕೊಂಬಂದಿದೆ. ಸೊ ನಮ್ಮ ದೇಶದಲ್ಲಿ ಏನು ಅಂತ ಹೇಳಿದ್ರೆ, ಹೋಗ್ತೀವಿ, ಕ್ಯಾಂಡಲ್ ಹಿಡ್ಕೊತೀವಿ, ಕ್ಯಾಂಡಲ್ನ ಸುಡ್ತೀವಿ ವಿನಃ ಮಾಡಿದವನ್ನ ಸುಡಲ್ಲ. ಇದೇ ನಮ್ಮ ದೇಶದಲ್ಲಿ ನಡೀತಾ ಇರೋಂಥ ದೊಡ್ಡ ಏನದು ಪ್ರಾಬ್ಲಮ್. ಹೇಳಿದ್ರೆ ಹೆಣ್ಮಕ್ಳು ಬಟ್ಟೆ ಸರಿಗೆ ಹಾಕಲ್ಲ, ಹೆಣ್ಮಕ್ಳು ಹಂಗಿರ್ತಾರೆ ಹಿಂಗಿರ್ತಾರೆ, ಅದಕ್ಕೆ ಪ್ರಾಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಚಿಕ್ಕ ಹುಡುಗಿ ಹಾಕಿರೋ ಬಟ್ಟೆ ಮೇಲೂ ಕಣ್ಬೀಳುತ್ತೆ ಅಂದರೆ ಇನ್ಮೇಲೆ ಹೆಣ್ಮಕ್ಳೆಲ್ಲ ಮನೆಯೊಳಗಡೆ ಕೂತ್ಕೋಬೇಕು. ಸೊ ಈ ಥರ ಪ್ರಕರಣಗಳು ನಡೀತಾನೆ ಹೋದರೆ ಮುಂದೊಂದು ದಿನ ಹೆಣ್ಮಕ್ಳು ಕೈಯಲ್ಲಿ ತಲವಾರು ಹಿಡ್ಕೊಂಡು ಓಡಾಡ್ಕೊಂಡು ತಮ್ಮ ಸೇಫ್ಟಿನ ತಾವು ನೋಡ್ಕೋಬೇಕು ಅನ್ನೋಂಥ ಕಾಲ ಬರುತ್ತೆ. ಇಲ್ಲ ಅಂದರೆ ಹೆಣ್ಮಕ್ಳೇ ಹುಟ್ಟಬಾರ್ದು ಅಪ್ಪ ಅಮ್ಮನ ಹೊಟ್ಟೆಲಿ ಅನ್ನೋ ಕಾಲ ಬರುತ್ತೆ. ಯಾಕಂದರೆ ರೇಪ್ ಕೇಸ್ಗಳು ದಿನದಿಂದ ದಿನಕ್ಕೆ ನಮ್ಮ ಭಾರತದಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಆ್ಯಂಡ್ ನೋಡೋಣ ಏನಾಗುತ್ತೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ನಾವು ಎಲ್ಲಿವರೆಗೂ ಕ್ಯಾಂಡಲ್ ಸುಡೋದನ್ನ ಬಿಟ್ಟು ಮಾಡೋರನ್ನ ಸುಡೋ ಥರ ಪ್ರತಿಭಟನೆ, ಅಥವಾ ಅವನಿಗೆ ನಾವೇ ಏನಾದರೂ ಮಾಡಬೇಕೋ ಒಂದೂ ಗೊತ್ತಿಲ್ಲ. ಈಗ 13 ವರ್ಷದ ಹುಡುಗಿ ಸತ್ತೋಗಿದೆ, ನಾವು ಅದ್ರ ನ್ಯಾಯಕ್ಕೋಸ್ಕರ ಹೋರಾಡ್ತಾನೆ ಇದ್ದೀವಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಮಾತಾಡ್ತಾನೆ ಇದ್ವಿ ವಿನಃ ಅದು ಏನಾಯಿತು, ಎಲ್ಲಿಗೆ ಬಂತು, ಯಾರು ಒಂದು ಪ್ರೆಸ್ ಮೀಟ್ನ ಕೊಟ್ಟಿಲ್ಲ, ಏನಾಯಿತು ಅಂತ ಒಂದು ಏನೂ ಹೇಳಿಲ್ಲ. ಅದೇ ಯಾವುದೋ ಸಿನಿಮಾ ಆಡಿಯೋ ರಿಲೀಸ್ ಅಂದರೆ ಎಲ್ಲರೂ ಬಂದು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಅದೇ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು MLA ಬರ್ತಾ ಇದ್ದಾನೆ, ಅಥವಾ ನಮ್ಮೂರಲ್ಲೇ ಯಾವುದೋ ಒಂದು ರೋಡ್ ಓಪನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಹಾಕ್ಕೊಂಡು ಕೊಯ್ತಾರೆ. ಇದ್ರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದು ನನಗನ್ಸಿದ್ದು, ನನ್ನ ಅನಿಸಿಕೆಯನ್ನು ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ನೀವೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.